ಟೆಸ್ಟ್ ಡಯೋಡ್ ಫಾರ್ ಫಂಕ್ಷನಾಲಿಟಿ. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ನೀವೆಲ್ಲರೂ ಮತ್ತೆ ಹೊಸ ಸೆಷನ್ಗೆ ಹಿಂತಿರುಗಿದ್ದಕ್ಕೆ ನನಗೆ ಸಂತೋಷವಾಗಿದೆ. ಇಂದಿನ ದಿನಗಳಲ್ಲಿ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಇಂಜಿನ್, ಪವರ್ ಟ್ರೈನ್ ಮತ್ತು ಸೌಕರ್ಯ ವ್ಯವಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಟೋ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳಲ್ಲಿನ ದೋಷಗಳನ್ನು ಹೇಗೆ ಕಂಡುಹಿಡಿಯುವುದು ಎಂದು ತಂತ್ರಜ್ಞರು ತಿಳಿದಿರಬೇಕು. ಆಟೋ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳನ್ನು ಪರಿಶೀಲಿಸಲು ಮತ್ತು ಅಳೆಯಲು ಒಂದು ಮೂಲಭೂತ ಸಾಧನವೆಂದರೆ ಮಲ್ಟಿಮೀಟರ್. ಆಂಪಿಯರ್, ವೋಲ್ಟೇಜ್ ಮತ್ತು ಪ್ರತಿರೋಧಕತೆಯಂತಹ ಮಾಪನಗಳನ್ನು ತೆಗೆದುಕೊಳ್ಳುವಲ್ಲಿ ತಂತ್ರಜ್ಞರು ಪರಿಣತಿಯನ್ನು ಹೊಂದಿರಬೇಕು. ಈಗ ನಾವು ಕಂಟಿನ್ಯೂಟಿ ಟೆಸ್ಟ್ ಮಾಡುವ ಮೂಲಕ ಡಯೋಡ್ನ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ಕಲಿಯಲಿದ್ದೇವೆ. ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕಂಟಿನ್ಯೂಟಿಗಾಗಿ ಮಲ್ಟಿಮೀಟರ್ ಅನ್ನು ಹೊಂದಿಸಲು, ಅದರ ಕಾರ್ಯಚಟುವಟಿಕೆಗಾಗಿ ಡಯೋಡ್ ಅನ್ನು ಪರಿಶೀಲಿಸಲು, ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು, ಮಲ್ಟಿಮೀಟರ್, ಡಯೋಡ್ಗಳು, ರೆಕ್ಟಿಫೈಯರ್. ಕಂಟಿನ್ಯೂಟಿಯನ್ನು ಪರೀಕ್ಷಿಸಲು ಮಲ್ಟಿಮೀಟರ್ ಅನ್ನು ಸೆಟ್ ಮಾಡಿ. ಮಲ್ಟಿಮೀಟರ್ ಅನ್ನು ಮುಖ್ಯವಾಗಿ ಆಂಪಿಯರ್, ವೋಲ್ಟೇಜ್, ಪ್ರತಿರೋಧ ಮತ್ತು ಕಂಟಿನ್ಯೂಟಿಯನ್ನು ಅಳೆಯಲು ಬಳಸಲಾಗುತ್ತದೆ. ಮಲ್ಟಿಮೀಟರ್ 2 ಪ್ರೋಬ್ಸ್ಗಳನ್ನು ಹೊಂದಿದೆ. ಒಂದನ್ನು ಅದರ ಕೆಂಪು ಬಣ್ಣದಿಂದ ಮತ್ತು ಇನ್ನೊಂದು ಕಪ್ಪು ಬಣ್ಣದಿಂದ ಪ್ರತ್ಯೇಕಿಸಲಾಗಿದೆ. ಈ ಪ್ರೋಬ್ಸ್ಗಳು ಕಂಟಿನ್ಯೂಟಿಯನ್ನು ಪರಿಶೀಲಿಸುವ ಉದ್ದೇಶವನ್ನು ಪೂರೈಸುತ್ತವೆ. ಈ ಪ್ರಕ್ರಿಯೆಯು ಸರ್ಕ್ಯೂಟ್ ಅಥವಾ ಘಟಕದ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ನ ತಡೆರಹಿತ ಹರಿವನ್ನು ನಿರ್ಣಯಿಸುವುದನ್ನು ಒಳಗೊಂಡಿರುತ್ತದೆ. ಕಂಟಿನ್ಯೂಟಿಯನ್ನು ಪರಿಶೀಲಿಸಲು ಕಪ್ಪು ಬಣ್ಣದ ಪ್ರೋಬ್ ಅನ್ನು ಕಾಮ್ ಪೋರ್ಟ್ಗೆ ಸಂಪರ್ಕಿಸಬೇಕು ಮತ್ತು ಕೆಂಪು ಬಣ್ಣದ ಪ್ರೋಬ್ ಅನ್ನು ಮಿಲಿ ಆಂಪಿಯರ್ ವೋಲ್ಟ್ ಓಮ್ ಪೋರ್ಟ್ಗೆ ಸಂಪರ್ಕಿಸಬೇಕು. ನಂತರ ಕಂಟಿನ್ಯೂಟಿಯನ್ನು ಅಳೆಯಲು ಸೆಲೆಕ್ಟರ್ ನಾಬ್ ಅನ್ನು ತಿರುಗಿಸಿ. ಈಗ ಮಲ್ಟಿಮೀಟರ್ ಕಂಟಿನ್ಯೂಟಿಯನ್ನು ಪರೀಕ್ಷಿಸಲು ಸಿದ್ಧವಾಗಿದೆ. ನಾವು ಡಯೋಡ್ನ ಕಾರ್ಯವನ್ನು ಪರೀಕ್ಷಿಸಲಿದ್ದೇವೆ. ಡಯೋಡ್ನ ಕಾರ್ಯವೆಂದರೆ ಒಂದು ದಿಕ್ಕಿನಲ್ಲಿ ಮಾತ್ರ ವಿದ್ಯುತ್ ಪೂರೈಸುವುದು. ಎಲೆಕ್ಟ್ರಿಕ್ ಕರೆಂಟ್ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ಎಂದು ಭಾವಿಸೋಣ. ಡಯೋಡ್ ವಿದ್ಯುತ್ ಪ್ರವಾಹವನ್ನು ಹರಿಯಲು ಅನುಮತಿಸುವುದಿಲ್ಲ. ಈಗ ಅಳತೆ ಮಾಡಬೇಕಾದ ಡಯೋಡ್ ಅನ್ನು ತೆಗೆದುಕೊಳ್ಳಿ. ಇದು ಆನೋಡ್ ಮತ್ತು ಕ್ಯಾಥೋಡ್ ಎಂಬ 2 ಟರ್ಮಿನಲ್ಗಳನ್ನು ಹೊಂದಿದೆ. ಕ್ಯಾಥೋಡ್ ಅನ್ನು ರೇಖೆಯಿಂದ ಗುರುತಿಸಲಾಗಿದೆ ಮತ್ತು ಆನೋಡ್ ಅನ್ನು ಗುರುತಿಸಲಾಗಿಲ್ಲ. ಒದಗಿಸಿದ ಸಾಲಿನ ಆಧಾರದ ಮೇಲೆ ನೀವು ಡಯೋಡ್ಗಳನ್ನು ಗುರುತಿಸಬಹುದು. ಈಗ ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಡಯೋಡ್ನ ಆನೋಡ್ ಟರ್ಮಿನಲ್ನೊಂದಿಗೆ ಮತ್ತು ಕಪ್ಪು ಪ್ರೋಬ್ ಅನ್ನು ಕ್ಯಾಥೋಡ್ನೊಂದಿಗೆ ಸಂಪರ್ಕಿಸಿ. ಮಲ್ಟಿಮೀಟರ್ನ ಡಿಸ್ಪ್ಲೇಯಲ್ಲಿ ತೋರಿಸಿರುವ ಯಾವುದೇ ಬಜರ್ ಅಥವಾ ಧ್ವನಿ ಪ್ರತಿರೋಧ ಮೌಲ್ಯವನ್ನು ಪರಿಶೀಲಿಸಿ. ಈಗ ಕ್ಯಾಥೋಡ್ ಮತ್ತು ಆನೋಡ್ ಟರ್ಮಿನಲ್ನೊಂದಿಗೆ ಪ್ರೋಬ್ಗಳನ್ನು ಬದಲಾಯಿಸಿ ಮತ್ತು ಡಿಸ್ಪ್ಲೇನಲ್ಲಿ ಯಾವುದೇ ಬಜರ್, ಧ್ವನಿ ಅಥವಾ ಪ್ರತಿರೋಧ ಮೌಲ್ಯವನ್ನು ಪರಿಶೀಲಿಸಿ. ಡಯೋಡ್ ಉತ್ತಮವಾಗಿದ್ದರೆ ನೀವು ಮಲ್ಟಿಮೀಟರ್ನಲ್ಲಿ ಬಜರ್, ಧ್ವನಿ ಮತ್ತು ಪ್ರತಿರೋಧ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ನೀವು ಪೊಲಾರಿಟಿಯನ್ನು ಬದಲಾಯಿಸಿದಾಗ ನೀವು ಡಿಸ್ಪ್ಲೇಯಲ್ಲಿ ಯಾವುದೇ ಬಜರ್, ಧ್ವನಿ ಮತ್ತು OL ಅನ್ನು ಪಡೆಯುವುದಿಲ್ಲ. ವ್ಯತಿರಿಕ್ತವಾಗಿ ಪರೀಕ್ಷೆಯ ಸಮಯದಲ್ಲಿ ಡಯೋಡ್ 2 ದಿಕ್ಕುಗಳಲ್ಲಿ ಮೌಲ್ಯಗಳನ್ನು ತೋರಿಸಿದರೆ ಡಯೋಡ್ ಉತ್ತಮವಾಗಿಲ್ಲ ಮತ್ತು ಅದನ್ನು ಬದಲಾಯಿಸಬೇಕಾಗಿದೆ ಎಂದು ಸೂಚಿಸುತ್ತದೆ. ಆಟೋಮೊಬೈಲ್ನಲ್ಲಿ ಬಳಸುವ ಆಲ್ಟರ್ನೇಟರ್ಗಳು ಡಯೋಡ್ಗಳನ್ನು ಒಳಗೊಂಡಿರುವ ರೆಕ್ಟಿಫೈಯರ್ ಅನ್ನು ಬಳಸುತ್ತವೆ. ಆಲ್ಟರ್ನೇಟರ್ನ ರೆಕ್ಟಿಫೈಯರ್ ಯೂನಿಟ್ ಅನ್ನು ಪಡೆಯಿರಿ ಮತ್ತು ಕಂಟಿನ್ಯೂಟಿ ಪರೀಕ್ಷೆಯನ್ನು ಪರಿಶೀಲಿಸಿ. ಮೌಲ್ಯಗಳನ್ನು ರೆಕಾರ್ಡ್ ಮಾಡಿ ಮತ್ತು ರೆಕ್ಟಿಫೈಯರ್ ಉತ್ತಮವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಿ. ಇಲ್ಲಿಯವರೆಗೆ ಕಂಟಿನ್ಯೂಟಿ ಟೆಸ್ಟ್ಗಳಿಗಾಗಿ ಮಲ್ಟಿಮೀಟರ್ಗಳನ್ನು ಹೊಂದಿಸಲು ಮತ್ತು ಅವುಗಳ ಕಾರ್ಯಕ್ಷಮತೆಗಾಗಿ ಡಯೋಡ್ಗಳನ್ನು ಪರಿಶೀಲಿಸಲು ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ.